ನಂದನವರೇ ನಮಸ್ಕಾರ. ನಮಸ್ತೆ ಮೇಡಮ್, ಕೇಳಿಸಿದೆ ಹೇಳಿ. ರೈಟ್ ಸರ್, ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು? ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು ಮೇಡಮ್, ಆಕ್ಚುಲಿ ಮೇಡಮ್ ಹಾಸನ್ ನಮ್ಮ ನೇಟಿವ್ ಬಂದು. ಓ ವೆರಿ ನೈಸ್ ಸರ್. ನಾವು ಮೇಡಮ್ ಜಮ್ಮು ಕಾಶ್ಮೀರದಲ್ಲಿ ಡ್ಯೂಟಿ ಇರೋದು. ಏನ್ ಕೆಲಸ ಮಾಡ್ತೀರಿ ಸರ್ ಅಲ್ಲಿ? ನಾವು ಏರ್ ಫೋರ್ಸ್ ಅಲ್ಲಿ ಇರೋದು. ಏರ್ ಫೋರ್ಸ್ ಅಲ್ಲಿ ಇದ್ದೀರಿ, ರೈಟ್ ಸರ್. ಜಿ ಮೇಡಮ್, ಅದೇ ಅದಕ್ಕೆ ನಾವು ನೋಡಿದ್ವಿ, ಜಿ ನ್ಯೂಸ್ ನೋಡ್ತಿದ್ವಿ. ಹಾಗೆ ನಮ್ಮ ಈ ಕಡೆ ಸೌತ್ ಅವ್ರು ಇರೋದ, ಅದೇ ಚೆನ್ನಾಗಿ ಪ್ರೋಗ್ರಾಮ್ ಆಗ್ತಿತ್ತು ಮೇಡಮ್. ಆಕ್ಚುಲಿ ನಮ್ ಕರ್ನಾಟಕದಲ್ಲಿ ಬರ್ಬೇಕು ಅಂತಂದ್ರೆ ಬಿಜೆಪಿ ಬರ್ಬೇಕು. ಇವಾಗ ಕೆಲವು ಕಾಂಗ್ರೆಸ್ ಕಡೆಯಿಂದ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟು ಜನಗಳಿಗೆ ಮಂಕ್ ಮಾಡಿದ್ದಾರೆ. ಮುಂದಿನ ಪರಿಸ್ಥಿತಿಯಲ್ಲಿ ಒಂದು ಟೈಮಲ್ಲಿ ಜಮ್ಮು ಕಾಶ್ಮೀರ ಯಾವ ತರ ಇತ್ತು ಆ ತರ ಆಗ್ಬಿಡುತ್ತೆ ಕರ್ನಾಟಕ. ಓಕೆ, ಆ ತರ ಮಾಡ್ಬಿಡ್ತಾರೆ ಕಾಂಗ್ರೆಸ್ಸಿಗೆ ಹೋದ್ರೆ. ಹೌದು ಮೇಡಮ್, ಖಂಡಿತವಾಗಿ. ಓಕೆ ಓಕೆ, ಗೊತ್ತಾಯ್ತು. ಸೊ ಬಿಜೆಪಿ ಯಾವ ಕಾರಣಕ್ಕೆ ಬೇಕು ಹಂಗಾದ್ರೆ? ದೇಶಕ್ಕೆ ಮೋದಿ ಯಾಕೆ ಬೇಕು ಮೇಡಮ್? ಇವಾಗೆಲ್ಲ ನೀವೇ ನೋಡ್ತಿದ್ದೀರಾ. ಇವಾಗ ರೀಸೆಂಟ್ ಆಗಿ ಮಾಲ್ಡೀವ್ಸ್ ನೋಡಿದ್ದೀರಾ? ಮಾಲ್ಡೀವ್ಸ್ ಅಲ್ಲಿ ಯಾವ ತರ ಆಯ್ತು ಅಂತ. ಮಾಲ್ಡೀವ್ಸ್ ಅಲ್ಲಿ ಅವ್ರು ನೋಡಿ, ಕೆಲವು ಸಚಿವರುಗಳು ಮೋದಿ ಮೇಲೆ ಕ್ಲಿಕ್ ಮಾಡಿದ್ಕೆ ಯಾವ ತರ ಚೇಂಜ್ಮೆಂಟ್ ಮಾಡಿದ್ರು. ಈಗ 70 ವರ್ಷ ಆಡಳಿತ ಕೊಟ್ಟಂತಹ ಅನುಭವ ಇದೆ ಕಾಂಗ್ರೆಸ್ ಏನು ಈಗ ಹುಟ್ಟಿದ ಪಕ್ಷ ಅಲ್ಲ. ಹಾಗಾಗಿ ಎಂತದ್ದೇ ಸಮಸ್ಯೆ ಬಂದ್ರು ಅವ್ರು ನಿಭಾಯಿಸ್ತಾರೆ ಅಂತ ವಿಶ್ವಾಸ ಇಲ್ವಾ ನಿಮ್ಗೆ? ಖಂಡಿತವಾಗಿ ಮೇಡಮ್. ಇದು ಈಗ ಯಾವ ತರ ಅಂತಂದ್ರೆ, ಈಗ ಮುಂದಿನ ಇದೇ ತರ ಫಸ್ಟ್ ಎಲ್ಲ ಕಾಂಗ್ರೆಸ್ ಇರ್ಬೇಕಾದ್ರೆ ಸರ್ಕಾರ ನಮ್ಮ ಭಾರತದ ನೌಕಾದಳ ಆಗಿರ್ಬೋದು, ವಾಯುದಳ ಆಗಿರ್ಬೋದು, ಸಶಸ್ತ್ರ ಪಡೆಗಳಾಗಿರ್ಬೋದು, ಅವೆಲ್ಲ ಟೈಮಲ್ಲಿ ಯೋಧರುಗಳನ್ನ ಅಲ್ಲೇ ಉಳ್ತಿದ್ರು, ಎಲ್ಲ ಮಾಡ್ತಿದ್ರು. ಅಂದ್ರೆ ಇದೆಲ್ಲ ಆದ್ಮೇಲೆ ಬಾಡಿನ ಬರಕ್ ಬಿಡ್ತಿರ್ಲಿಲ್ಲ. ವಾಜಪೇಯಿ ಬಂದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಮೇಡಮ್ ಎಲ್ಲಾ ಅವ್ರವ್ರ ಮನೆಗೆ ಪಾರ್ಥಿವ ಶರೀರಗಳನ್ನ ಕೊಡ್ತಿದ್ದಾರೆ. ಇವಾಗ ಕೆಲವೊಬ್ರು ಇವಾಗ ಇದನ್ನ ಆತರ ಇದಾಗಿದ್ಮೇಲೆ ನಮ್ಮ ಬಿಜೆಪಿ ಬಂತು ಅಂತ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಬಹಳ ಚೆನ್ನಾಗಿ ಆಡಳಿತ ನಡೆಸ್ತಾರೆ ಅಂತ ನಮ್ದೊಂದು ಅಭಿಪ್ರಾಯ. ಇಲ್ಲೇ ಇದೀವಿ, ಎಲ್ಲ ಮಾತಾಡ್ತಿದ್ವಿ. ನಮ್ಮ ಕಾಲ್ನ ಕನೆಕ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರು ನಮ್ದೆಲ್ಲ ಫ್ರೆಂಡ್ಸ್. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೀವು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ. ಅರ್ಥ ಆಯ್ತು. ಹಾಸನಲ್ಲಿ ಸರ್ ಯಾರು ಗೆಲ್ಬಹುದು ಅಂತ ಅನ್ಸತ್? ನಿಮ್ ಓಟ್ ಎಲ್ಲಿದೆ ಹಂಗಂತ? ನಮ್ದು ಓಟ್ ಮೇಡಮ್ ಆಕ್ಚುಲಿ ನೀವಿಗೆ ಬರ್ತಿದೀವಿ ನಾವು ಓಟ್ ಹಾಕೋಣ ಅಂತಾನೆ ಹಾಸನಲ್ಲೇ. ವಾವ್, ಸೂಪರ್. ಯಾರು ಗೆಲ್ಬಹುದು ಸರ್ ಅಲ್ಲಿ? ಬಿಡಿ ಮೇಡಮ್, ಅದನ್ನ ಇದಾಗ್ತದ. ನಮ್ಮ ಇವರಿದ್ದಾರಲ್ಲ ಮೇಡಮ್, ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರಾ? 100% ಶೋರ್. ಓಕೆ, ಈಗ ನಿಮ್ಮ ಸ್ನೇಹಿತರಲ್ಲಿ ಯಾವ್ಯಾವ ಭಾಗದವ್ರು ಇದ್ದಾರೆ? ಏರ್ ಫೋರ್ಸ್ ಅಲ್ಲಿ ಬೇರೆ ಇದ್ದೀರಿ, ಸೊ ಅವರೆಲ್ಲರೂ ಕೂಡ ಎಲ್ಲ ಮೇಡಮ್ ಆಕ್ಚುಲಿ ಕರ್ನಾಟಕದವ್ರು ಒಂದು 40% ಇದೀವಿ. ಇನ್ನೆಲ್ಲ ಜಮ್ಮು ಕಾಶ್ಮೀರದ ಇದ್ದಾರೆ, ಬೇರೆ ಕಡೆ 40% ಇದ್ದೀರಾ ಕನ್ನಡಿಗರು? ಹೌದೌದು, ಖಂಡಿತ. ಹ್ಯಾಟ್ಸ್ ಆಫ್. ನಮ್ಗೆ ಬಹಳ ಖುಷಿ ಆಗುತ್ತೆ ಈ ಮಾತು ಕೇಳಕ್ಕೆ. ಹೌದು ಮೇಡಮ್, ಅದು ಆತರ ಆಗಿದ್ದು ಉದ್ದೇಶದಿಂದ ಇದೆಲ್ಲ ನಮ್ಮ ಫ್ರೆಂಡ್ಸ್ ನಿಮ್ದು ಯಾವ್ದು ಜಿ ಕನ್ನಡ ನ್ಯೂಸ್ ನ ನೋಡ್ತಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಅದ್ಭುತವಾದ ಪ್ರೋಗ್ರಾಮ್ ಮಾಡ್ತಿದ್ರೆ. ಈ ತರ ಜನಗಳನ್ನ ಎಲ್ಲರನ್ನು, ಕೆಲವರು ಸೆಲೆಬ್ರಿಟಿಗಳನ್ನ ಕೂರ್ಸ್ಕೊಂಡು ಮಾತಾಡಿಸ್ತಾರೆ. ಇದನ್ನ ನಿಮ್ಮ ಕೆಲವು ಸಾಮಾನ್ಯ ಜನಗಳನ್ನ ಈ ತರ ಮಾತಾಡ್ಸೋದ್ರಿಂದ ಅವರಲ್ಲಿರುವಂತ ಉತ್ತೇಜನ ಮತ್ತು ಎಲ್ಲ ಜಾಸ್ತಿ ಆಗ್ತದೆ. ಹೌದು ಸರ್, ನಾವು ಇವತ್ತು ನಮ್ಗೆ ಅದೇ ವಿಶೇಷ ಅಂತ ಅನ್ಸಿದ್ದು. ಆರಂಭದಲ್ಲಿ ಒಬ್ರು ಕಾಲ್ ಮಾಡಿದ್ರು, ಈ ಪಕ್ಷಾಂತರ ಮಾಡ್ತಾರೆ ನೋಡಿ, ಅವ್ರನ್ನ ವಜಾ ಮಾಡ್ಬಿಡ್ಬೇಕು ಅಂದ್ರು. ಎಂತ ಒಳ್ಳೆ ಥಾಟ್ ನೋಡಿ. ಅಂದ್ರೆ ಪಕ್ಷಾಂತರ ಜನ ಸಹಿಸ್ಕೊಳ್ಳಲ್ಲ. ಏನ್ ಗೊತ್ತುಂಟಾ, ಆಕ್ಚುಲಿ ನಮ್ಗೆ ಇವರು ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ ಅಂತ ಉದ್ದೇಶ ಅದಿಲ್ಲ. ಕುಮಾರಸ್ವಾಮಿ ಅವರು ಏನಂತ ಮಾತಾಡಿದ್ರು, ಇವರು ಸೈನ್ಯದಲ್ಲಿರೋರು ಬಡವ್ರ ಮಕ್ಕಳು ಪಿಂಚಣಿಗೆ ಹೋಗ್ತಾರೆ, ಸಾಲ ಸೌಲಭ್ಯ ತಗೊಳಕ್ ಹೋಗ್ತಾರೆ ಅಂತ ಒಂದು ಟೀಕೆಯಾಗಿ ಮಾತಾಡಿದ್ರು. ಅವೆಲ್ಲ ಮಾತಾಡೋದ್ರ ಉದ್ದೇಶವಾಗಿರೋದ್ರಿಂದ ನಾವು ಅವ್ರಿಗೆ ಓಟ್ ಗಿಟ್ ಹಾಕದ್ ಬೇಡ ಅಂತ ಎಲ್ಲ ಇದನ್ನ ಸ್ಟ್ರೈಕ್ ಮಾಡ್ಕೊಂಡಿದ್ವಿ ಅನ್ಸುತ್ತೆ. ಬಟ್ ಈ ಸಲ ನಾವು ಹಾಕದ್ ಬೇಡ, ನಮ್ ಓಟ್ ಹೋದ್ರು ಪರವಾಗಿಲ್ಲ ಅಂತ ಈಗ ಬಿಜೆಪಿ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಅದು ಉದ್ದೇಶಕ್ಕೋಸ್ಕರ ನಾವು ನಮ್ಮ ದುರದೃಷ್ಟಕ್ಕೋಸ್ಕರ ಒಂದು ಓಟ್ನ ಹಾಳು ಮಾಡಬಾರ್ದು ಅಂತ ಅವ್ರಿಗೆ ಕೊಟ್ಟೆ. ನಮ್ಮ ಸೆಂಟ್ರಲ್ ಅಲ್ಲಿ ಮೋದಿ ಬರ್ತಾರೆ ಅಂತ ಉದ್ದೇಶಕ್ಕೋಸ್ಕರ ನಾವು ಬಲವಂತವಾಗಿ ಹಾಕ್ಬೇಕಾಗಿದೆ. ಆ ತರ ಆಗಿದೆ. ದೇಶದಲ್ಲಿ ಬಿಜೆಪಿ ಬಂದ ನಂತರ ಏರ್ ಫೋರ್ಸ್ ಅಥವಾ ಸೈನಿಕ ವೃತ್ತಿ ಅಂದಾಗ ಆ ಯೋಧರು ಇರ್ಬೋದು, ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡುವ ಯಾವುದೇ ಡಿಪಾರ್ಟ್ಮೆಂಟ್ ನ ನೌಕರು ಸುಭಿಕ್ಷವಾಗಿದ್ದಾರ, ಆರಾಮಾಗಿದ್ದಾರ, ನೆಮ್ಮದಿ ಜೀವನ ನಡೆಸ್ತಿದ್ದಾರೆ ಮೇಡಮ್. ಇವಾಗ ಒಂದ್ ಕಾಲದಲ್ಲಿ ಆ ಟೈಮಲ್ಲಿ 370 ಡಿಗ್ರಿ ಇದು ಉಂಟಲ್ಲ, ಅದು 370 ತೆಗೆದ್ರಲ್ಲ, ಆ ಟೈಮಲ್ಲಿ ಯೋಧರುಗಳ ಮೇಲೆ ಅಲ್ಲಿರೋಂತಹ ಕೆಲವು ಮುಸ್ಲಿಮ್ಸ್ಗಳು ಕಲ್ಲೇಸಿಯವರು ಎಲ್ಲ ಇದನ್ನೆಲ್ಲ ಮಾಡೋರು. ಈ ಟೈಮಲ್ಲಿ ಇದೆಯಾ ಮೇಡಮ್, ನೀವೇ ಹೇಳಿ? ಅಲ್ಲ, ತಿರಂಗ ಲಾಲ್ ಚೌಕನ ಓ ತಿರಂಗ ऊपर है ना कोई नहीं वो ತಿರಂಗ नहीं लगाया ಅಂದ್ರೆ ಅದನ್ನ ಹಾಕಿಲ್ಲ ಬಾವುಟನ. ಆ ಟೈಮಲ್ಲಿ ಎಲ್ಲ ಕಲ್ಲೋಡಿ ಅವರೆಲ್ಲ ಮಾಡೋರು. ಇವಾಗ ನೋಡಿ ಮೇಡಮ್, ಆತರ ಇದೆಯಾ? ಕಾಂಗ್ರೆಸ್ ಸರ್ಕಾರ ಇತ್ತು, ಆ ಸರ್ಕಾರದಲ್ಲಿ ಎಲ್ಲ ತರಹದ ಯೋಧರುಗಳಿಗೆಲ್ಲ ಬರೀ ಬಲವಂತವಾಗಿರ್ಬೋದು ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ರು. ಈ ತರ ಈಗಿನ ಕಾಲದಲ್ಲಿ ಯಾವ ತರ ಆತರ ಏನಿದ್ಯಾ? ಆತರ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ನಮ್ ದೇಶದ ಹಿತದೃಷ್ಟಿಗೋಸ್ಕರ ನಾನೊಬ್ಬ ಸೋಲ್ಜರ್ ಆಗಿ ಮಾತಾಡ್ತಿದ್ದೀನಿ. ಬಿಜೆಪಿ ಬಂತು ಅಂತಂದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ.
ನೀವು ಎಲ್ಲಾ ಡಿಸ್ಟ್ರಿಕ್ಟ್ಗಳು ಎಲ್ಲ ಇವ್ರು ಕೆಲವೊಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇವನ್ನೆಲ್ಲ ಕೊಟ್ಟು ಈ ತರ ನೆಟ್ಟಿದ್ರೆ ಆಗಲ್ಲ ಮೇಡಮ್. ಖಂಡಿತ ಸರ್, ಖಂಡಿತ ಗೊತ್ತಾಯ್ತು. ರೈಟ್ ಸರ್, ಥ್ಯಾಂಕ್ ಯು ವೆರಿ ನೈಸ್. ಜಮ್ಮು ಕಾಶ್ಮೀರದಿಂದ ಕರೆ ಮಾಡಿದ್ರಿ, ಸೈನಿಕ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರಿ, ತುಂಬಾ ಒಳ್ಳೇದಾಗ್ಲಿ ನಿಮಗೆ, ದೇಶ ಕಾಯುವಂತಹ ಶಕ್ತಿ ನೀವು, ನಿಮಗೆ ಒಳ್ಳೇದಾಗ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.